ತುಮಕೂರಿನಿಂದ ಬೆಂಗಳೂರಿಗೆ ಸಾಕಷ್ಟು ಜನ ಪ್ರಯಾಣವನ್ನು ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಪ್ರಯಾಣವನ್ನು ಮಾಡ್ತಾ ಇರುವಂಥದ್ದು. ಇನ್ನು ಸಾಕಷ್ಟು ಜನಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಲವಾರು ತೊಂದರೆಗಳಾಗ್ತಾ ಇದ್ದಾವೆ ತುಮಕೂರಿನಿಂದ ಬೆಂಗಳೂರಿಗೆ ಹೋಗಲಿಕ್ಕೆ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣ ಮಹತ್ವದ ಯೋಜನೆ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರು ತುಮಕೂರು ನಡುವೆ ಚತುಷ್ಪಥ ರೈಲು ಮಾರ್ಗ ನಿರ್ಮಾಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿ ಸೋಮಣ್ಣನವರು ಘೋಷಣೆಯನ್ನ ಮಾಡಿರುವಂಥದ್ದು. ಉದ್ಯೋಗಕ್ಕಾಗಿ ಹಾಗೆ ಶಿಕ್ಷಣ ಹಾಗೂ ವ್ಯಾಪಾರ ವಹಿವಾಟುಗಳಿಗಾಗಿ ಕಲ್ಪತರು ನಾಡು ತುಮಕೂರಿನಿಂದ ರಾಜಧಾನಿ ಬೆಂಗಳೂರಿಗೆ ದಿನನಿತ್ಯ ರೈಲಿನಲ್ಲಿ ಸಂಚರಿಸುವಂತಹ ಪ್ರಯಾಣಿಕರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೀಗ ತುಮಕೂರಿನಲ್ಲಿ ಕೇವಲ 2 ಪಥಗಳು ರೈಲ್ವೆ ಹಳಿ ಇರೋದ್ರಿಂದ ರೈಲುಗಳ ಸಂಚಾರ ಕೂಡ ವಿಳಂಬವಾಗ್ತಾ ಇರುವಂಥದ್ದು. ಪ್ರಯಾಣಿಕರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರದಾಡ್ತಾ ಇದ್ದಾರೆ. ಹಾಗೆ ಈ ಸಮಸ್ಯೆಗೆ ಶಾಶ್ವತ ಮುಕ್ತಿಯನ್ನ ನೀಡಲು ರೈಲ್ವೆ ಇಲಾಖೆಯ ರಾಜ್ಯ ಸಚಿವ ವಿ ಸೋಮಣ್ಣ ಮಹತ್ವದ ಯೋಜನೆ ಬಗ್ಗೆ ಘೋಷಣೆಯನ್ನ ಮಾಡಿದ್ದಾರೆ. ಬೆಂಗಳೂರು ತುಮಕೂರು ನಡುವೆ ಚತುಷ್ಪಥ ರೈಲು ಮಾರ್ಗ ನಿರ್ಮಾಣದ ಪೂರ್ವ ಸಿದ್ಧತೆಗಳು ಚುರುಕಾಗ್ತಾ ಇದ್ದಾವೆ ಅಂತ ಈ ಬಗ್ಗೆ ತಿಳಿಸಿರುವಂಥದ್ದು. ಹಾಗೆ ಈ ಉದ್ದೇಶಿತ ಬೃಹತ್ ಯೋಜನೆಗಾಗಿ ಈಗಾಗಲೇ ವಿಸ್ತೃತ ಯೋಜನೆ ವರದಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದಷ್ಟೇ ಅಲ್ಲದೆ ರೈಲ್ವೆ ಇಲಾಖೆಯು ಅತ್ಯುನ್ನತ ತಾಂತ್ರಿಕ ಸಮಿತಿಯು ಕೂಡ ಈ ವರದಿಯನ್ನ ಪರಿಶೀಲಿಸಿ ಅನುಮೋದನೆ ಕೂಡ ನೀಡಿರುವಂಥದ್ದು. ಸದ್ಯ ಈ ಪ್ರಕ್ರಿಯೆಯು ರೈಲ್ವೆ ಮಂಡಳಿಯ ಅಂತಿಮ ಒಪ್ಪಿಗೆಯ ಹಂತದಲ್ಲಿದೆ. ಬೋರ್ಡ್ ಮುದ್ರೆ ಬೀಳ್ತಾ ಇದ್ದಂತೆ ಯೋಜನೆ ಅಧಿಕೃತವಾಗಿ ಕಾರ್ಯರೂಪಕ್ಕೆ ಬರಲಿದೆ ಅಂತ ಸಚಿವರು ಈ ಬಗ್ಗೆ ತಿಳಿಸಿದ್ದಾರೆ. ಇನ್ನು ಅಂದಾಜು 6,000 ಕೋಟಿ ರೂಪಾಯಿಗೂ ಅಧಿಕ ವೆಚ್ಚದಲ್ಲಿ ಈ ಚತುಷ್ಪಥ ರೈಲು ಮಾರ್ಗದ ಬೃಹತ್ ಮೂಲ ಸೌಕರ್ಯ ಕಾಮಗಾರಿ ನಡೀತಾ ಇರುವಂಥದ್ದು. ಹಾಗೆ ಯೋಜನೆಗೆ ಅಗತ್ಯವಿರುವಂತಹ ಹೆಚ್ಚುವರಿ ಜಮೀನನ್ನ ಕೂಡ ಗುರುತಿಸುವಂತಹ ಕಾರ್ಯ ಸಾಗ್ತಾ ಇದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮುಂದಿನ 5-6 ತಿಂಗಳುಗಳ ಅವಧಿಯಲ್ಲಿ ಭೂಸ್ವಾಧೀನ ಪ್ರಕ್ರಿಯೆಯೂ ಕೂಡ ಆರಂಭವಾಗ್ತದೆ ಅಂತ ವಿ ಸೋಮಣ್ಣನವರು ಮೊದಲೇ ಮುನ್ಸೂಚನೆಯನ್ನ ನೀಡಿದ್ದಾರೆ. ಇನ್ನು ಈ 4 ಪಥಗಳ ಮಾರ್ಗ ಏನಾದರೂ ಪೂರ್ಣಗೊಂಡ್ರೆ ತುಮಕೂರಿನಲ್ಲಿ ಎಕ್ಸ್ಪ್ರೆಸ್ ಮತ್ತು ಪ್ಯಾಸೆಂಜರ್ ರೈಲುಗಳು ಯಾವುದೇ ಸಿಗ್ನಲ್ ಕಾಯುಕವೇ ಇಲ್ಲದೆ ಸಂಚರಿಸಬಹುದಾಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಇನ್ನು ಬೆಂಗಳೂರು ತುಮಕೂರು ನಡುವಿನ ಪ್ರಯಾಣದ ಸಮಯ ಅರ್ಧಕ್ಕರ್ಧ ಕಡಿಮೆ ಆಗುವಂತಹ ನಿಟ್ಟಿನಲ್ಲಿ ಕೂಡ ಈ ಆಯೋಜನೆಯನ್ನ ಮಾಡಲಾಗಿರುವಂಥದ್ದು. ಈ ಬಗ್ಗೆ ಸಚಿವರಾದಂತಹ ವಿ ಸೋಮಣ್ಣ ಮಾತನಾಡಿದ್ದಾರೆ, ನೋಡೋಣ. ಈಗಾಗಲೇ DPR ಆಗಿದೆ. DPR ಆಗಿ ಟೆಕ್ನಿಕಲ್ ಕಮಿಟಿನೂ ಕೂಡ ಪಾಸ್ ಆಗಿ ಬೋರ್ಡ್ನಲ್ಲೂ ಕೂಡ ಅಪ್ರೂವ್ ಆಗ್ತಾ ಇದೆ. ಅದಾದಮೇಲೆ ಕ್ಯಾಬಿನೆಟ್ಗೆ ಹೋಗ್ತಾ ಇದೆ, ನೀತಿ ಕಮಿಷನ್ಗೆ ಹೋಗ್ತದೆ. ಇನ್ನೊಂದು 5-6 ತಿಂಗಳಲ್ಲಿ ಅಕ್ವಿಜೇಷನ್ನೇ ಶುರು ಮಾಡ್ತೀವಿ. ಡಿಸೆಂಬರ್, ಈ ವರ್ಷದ ಡಿಸೆಂಬರ್ ಒಳಗಡೆ ಇಲ್ಲ ಜನವರಿ 30ನೇ ತಾರೀಕು ಒಳಗಡೆ 31, 32 ಏನು ನಮ್ಮ ROB ಮೇಲ್ಸೇತುವೆ ಕೆಲಸ ಇತ್ತು ಇಷ್ಟನ್ನು ಕೂಡ ಲೋಕಾರ್ಪಣೆ ಒಂದೇ ದಿನ ಮಾಡ್ತೀವಿ. ಯಾವ್ದು ಹೇಳಿ, ಅದು 5,000 ಕೋಟಿ ಆಯ್ತದ. ಅಪ್ಪ ದೊಡ್ಡ ಕೇಳಿ ಆಮೇಲೆ ಬರ್ತದೆ. ಯಾವುದಕ್ಕೆ ಸಮಸ್ಯೆ ಆಯ್ತದೆ? ಒಂದು ನಿಮಿಷ, ಯಾರಾದ್ರೂ ಕನ್ಸ್ಕೊಂಡಿದ್ರ ನೀವು ಆಯ್ತದೆ ಅಂತ? ಮತ್ತೆ ಇಷ್ಟೆಲ್ಲ ಮಾಡ್ತಾ ಇದ್ದೀವಪ್ಪ. ಅಲ್ಲಿ 4 ಲೈನ್ ಆಗ್ತದೆ. ಮೆಟ್ರೋನ ಮಾಡಬೇಕು ಅಂತ ನಮ್ಮ ಪರಮೇಶ್ವರ್ ಸಾಹೇಬರು ಕೂಡ ತುದ್ಗಾಲ ಮೇಲೆ ನಿಂತಿದ್ದಾರೆ. ಅದಕ್ಕೂ ನಮ್ಮ ಸಹಕಾರ ಇದೆ. ಏನನ್ನ ನಮ್ಮದು ಸಹಕಾರ ಇದೆ. ಅಭಿವೃದ್ಧಿಯಲ್ಲಿ ಬೆಂಗಳೂರಿಗೆ ಏನಾದರೂ ಸಾಟಿಯಾಗಿ ಅದನ್ನು ಅಭಿವೃದ್ಧಿ ಪಡಿಸೋದಕ್ಕೆ ಅವಕಾಶ ಇರೋದು, ಅಭಿವೃದ್ಧಿ ಪಡಿಸೋ ಇದಿರೋದು ಒಂದೇ ಒಂದು ತುಮಕೂರು. ಈಗ